ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ದಿನಗಳು ಕೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ದೇವರಿಲ್ಲದ ಜಾಗ ಯಾರು ನೋಡದ ಇಂದು ನಿನಗೆ ಸಿಗಲಿಲ್ಲ ನೋಡ ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಮಾನಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಮಾನಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದ ನೋವ ಪದ ಮಾಡಿ ಹಾಡಿದವನು ಜಗದ ನೋವ ಪದ ಮಾಡಿ ಬಗ್ಗೆ ನಮ್ಮ ಡಾಕ್ಟರ್ ಸಂಪೂರ್ಣವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಕನಕದಾಸರು 1909ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಈ ಕನಕದಾಸರು ಪುರದಾಸರು ಅವರ ಕೀರ್ತನೆಗಳಿಂದ ಇಡೀ ಸಮಾಜವನ್ನ ಬದಲಾವಣೆಯನ್ನ ತಂದಿರ್ತಕ್ಕಂಥದ್ದು ದಶಮೆಲ್ಲರೂ ಕೂತಿರ್ತಕ್ಕಂಥ ವಿಚಾರ. ವ್ಯಾಸರಾಯರ ಶಿಷ್ಯರಾಗಿ ಕನಕದಾಸರು ಅಲ್ಲಿಂದ ಅವರು ಉಡುಪಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಉಡುಪಿಗೆ ಹೋದಂತ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಬಿಡೋದಿಲ್ಲ, ಬಿಡೋದಿಲ್ಲ. ದೈವಭಕ್ತರಾದ ಕನಕದಾಸರು ಅಲ್ಲೇ ಕೈ ಮುಗಿ ಆ ಕೃಷ್ಣನ ಕೇಳ್ಕೊಂಡಾಗ ಇವತ್ತೇನು ಕನಕಗಿರಿಗೆ ಪ್ರತಿ ವರ್ಷ ಯಾವ ರೀತಿ ಬಂದು ಯಾವ್ದಕ್ಕೆ ಬಂದು ಅಂತಕ್ಕಂಥದ್ದು ಚರ್ಚೆಗಳಾಗ್ತಾನೆ ಇರ್ತವೆ. ಬಟ್ ಇದು ಆಗಿರ್ತಕ್ಕಂಥದ್ದು ದೈವಭಕ್ತರಾದ ಕನಕದಾಸರು
ಅಲ್ಲಿ ಕೈ ಮುಗಿದಾಗ ಆ ವಿಷಯದಿಂದ ಅಲ್ಲಿ ಕಾಣಿಸ್ತಕ್ಕಂಥ ದೈವ ಭಕ್ತರಿಗೆ ಏನು ಕಾಣಿಸ್ತದೆ ಅದೇ ಇವತ್ತು ಕನಕಗಿರಿ ಆಗಿರ್ತಕ್ಕಂಥದ್ದು. ಕನಕದಾಸರಿಂದ ಇಡೀ ಮಾನವ ಕುಲಕ್ಕೆ ಅವರ ಕೀರ್ತನೆಗಳಿಂದ ಸಾಕಷ್ಟು ಬದಲಾವಣೆಗಳನ್ನಾಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅಂತ ಪುಣ್ಯ ಪುರುಷನ ಒಂದು ಜನ್ಮ ದಿನೋತ್ಸವವನ್ನು ಇವತ್ತೇನು ಕನಕ ಜಯಂತಿ ಮುಖೇನ ನಮಗೆ ರಾಜ್ಯಾದ್ಯಂತ ಇವತ್ತನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಈ ಕಚೇರಿಯಲ್ಲಿ ಬಹುಶಃ ಕಚೇರಿ ಕಟ್ಟಿದ್ದಕ್ಕೆ ಇಂಥ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಪ್ರಾರಂಭ ಆಗಿದೆ. ಈಗ ಬಾಬು ಹೇಳೋದು ಈಶ್ವರು ಹೇಳೋದು ಮೇಲೆ ಕಾರ್ಯಕ್ರಮಗಳನ್ನು ಒಂದೊಂದು ಭಾಗದಲ್ಲಿ ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಕಾರ್ಯಕ್ರಮ ಅಲ್ಲಿ ಮಾಡೋದು ಇಲ್ಲ ಅಂತಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಈ ರೀತಿಯ ಪುಣ್ಯಪುರುಷರ ಕಾರ್ಯಕ್ರಮಗಳು ಬಂದಾಗ ಅವ ಭಾಗದಲ್ಲಿ ರೂಪಿಸಿ ಇವತ್ತೊಂದು ತಿರಿ ಬಡಾವಣೆಯಲ್ಲಿ ಮಾಡೋದಕ್ಕೆ ಅಸಂಖ್ಯಾತ ಭಾಗದಲ್ಲಿ ಸ್ಥಳ ಇದೆ. ಅಲ್ಲಿ ಮಾಡಬಹುದು. ಒಂದಿನ ಒಂದು ಕರ್ನಾಟಕದಲ್ಲಿ ಒಂದು ವಿಶ್ವಾಸದಿಂದ ಎಲ್ಲ ಮಾಡಬಹುದು. ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋಣ. ಅವರ ಕೀರ್ತನೆಗಳಿಂದ ಏನು ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಕಲಿಸಿದ್ದಾರೆ ಅದನ್ನು ನಾವೆಲ್ಲರೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ನೋಡಿ ಸಂದರ್ಭದಲ್ಲಿ ಹೇಳಿ ನರೇಂದ್ರ ಬಾಬು ಅವರು ಶಾಸಕರಾಗಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಇವತ್ತು ಬಿಜೆಪಿ ಪಕ್ಷದಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಅಂದ್ರೆ ಅವರ ಈಗ ಕೆಲಸ ಜಾಸ್ತಿ ಆಗಿದೆ. ಅವರಿಗೆ ಭಾಷಾ ಕೆಲಸ ಇಡೀ ರಾಜ್ಯವನ್ನು ಸುತ್ತಬೇಕು. ಹಿಂದುಳಿದ ವರ್ಗದ ಒಬ್ಬ ನಾಯಕರಾಗಿ ಇವತ್ತು ಬಿಜೆಪಿ ಪಕ್ಷ ಅವರ ಗುರುತಿಸಿದೆ. ಅವರ ಕನಕದಾಸರ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಾಲಕ್ಷ್ಮಿ ಓಟ್ ಮಂಡಲದಲ್ಲಿ OBC ಮೋರ್ಚಾದ ವತಿಯಿಂದ OBC ಅಧ್ಯಕ್ಷರಾದ ನೇತಾಜಿ ವಿಜಯಕುಮಾರ್ ಅವರ ಒಂದು ವತಿಯಿಂದ ಹಾಗೂ ಅವರ ಒಂದು ಸಂಘಟನೆಗಳಿಂದ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಇವತ್ತು ಮಹಾಲಕ್ಷ್ಮಿ ಓಟ್ ಮಂಡಲದಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಸನ್ಮಾನ್ಯ ಮಂಗಳೇ ಅವರು ಉಪಸ್ಥಿತಿಯಿದ್ದರು. ಅದೇ ರೀತಿ ಮೊನ್ನೆ ಅಷ್ಟೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ OBC ಮೋರ್ಚಾದ ರಾಜ್ಯಾಧ್ಯಕ್ಷ ಆಯ್ಕೆಯಾದ ನರೇಂದ್ರ ಬಾಬು ಅವರು ಉಪಸ್ಥಿತಿಯಿದ್ದರು. ಹಾಗೆ ನಮ್ಮ ಮಾಜಿ BBMP ಉಪ ಮಹಾಪೌರರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಹರಿಶಂದ್ರ ಅವರು ಇಲ್ಲೇ ಇದ್ದಾರೆ. ಈ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಮಂಡಲದ ಪದಾಧಿಕಾರಿಗಳು, ಮೋರ್ಚಾ ಪದಾಧಿಕಾರಿಗಳ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು, ಮುಖಂಡರುಗಳು, ಮಹಿಳಾ ಮುಖಂಡರುಗಳು ಈ ರೀತಿ ಎಲ್ಲರೂ ಸೇರಿ ಒಂದು ಮನೆ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಕನಕದಾಸರ ಜಯಂತಿಯನ್ನು ಅವರ ಒಂದು ಕೀರ್ತನೆಯನ್ನು ಹಾಡಿಸೋದ್ರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಸುಮಾರು 200-205 ಜನ ಮುಖಂಡರು ಕ್ಷೇತ್ರದಲ್ಲಿ ಸೇರಿಬಿಟ್ಟು ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮವನ್ನು ಈಗಷ್ಟೇ ಕನಕದಾಸರು ಅವರ ಒಂದು ವಿಶೇಷವಾದ ಜಾತಿಯ ಬಗ್ಗೆ ಅಥವಾ ಅವರನ್ನು ನಾವು ಈ ನಾಡಿನ ನೆಲ ಜಲ ಸಂಸ್ಕೃತಿಗೆ ಅವರ ಅಪಾರವಾದ ಕೊಡುಗೆ ಇದೆಲ್ಲ ಸಾಕಷ್ಟು ನಮಗೆ ಪರಿಣಾಮ ಬೀರಿದ್ರಿಂದ ಅವರ ಒಂದು ಪುಸ್ತಕದ ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ತೆಗೆದುಕೊಂಡು ನಮ್ಮ ನಾಡಿನ ಎಲ್ಲ ಜನತೆಯು ಅವರ ಮಕ್ಕಳಿಗೆ ಅದರ ಬಗ್ಗೆ ಪರಿಣಾಮ ಬೀರುವಂತೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವರ ಮಕ್ಕಳುಗಳು ಜೀವನದಲ್ಲಿ ಸುಖ ಶಾಂತಿಯಿಂದ ಬದುಕಲಿಕ್ಕೆ ಒಳ್ಳೆಯದಾಗ್ತದೆ. ಅವರ ಕೀರ್ತನ ಶೈಲಿ ಒಳ್ಳೆಯದಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.